ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಫಾರ್ಮುಲಾಸ್ ಮೆನುನಲ್ಲಿ ಫೈನಾನ್ಷಿಯಲ್ ಫಂಕ್ಷನ್ ಅಲ್ಲಿ IPMT ಮತ್ತು PPMT ಫಾರ್ಮುಲಾಗಳನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಲೋನ್ ಅಮೌಂಟ್ 1,80,000, 8% ಇಂಟ್ರೆಸ್ಟ್ ಮತ್ತು ಲೋನ್ ಪೀರಿಯಡ್ 5 ಇಯರ್ ಇದ್ದಾಗ ಮಂತ್ಲಿ ಪೇ ಮಾಡಬೇಕಾದಂತಹ ಅಮೌಂಟ್ ಅನ್ನ ನಾವಿಲ್ಲಿ ನಿನ್ನೆ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದೇ ರೀತಿಯಾಗಿ ನಾವಿಲ್ಲಿ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. 1,80,000ಗೆ ಎಷ್ಟು ಇಂಟ್ರೆಸ್ಟ್ ಆಗುತ್ತೆ ಅಂತ ಅದನ್ನ ನಾವು IPMT ಫಾರ್ಮುಲಾ ಸಹಾಯದಿಂದ ಕಂಡುಹಿಡಿಬೇಕಾಗುತ್ತೆ. ಯಾವ ರೀತಿ ಅಂತ ನೋಡೋಣ. ಇಲ್ಲಿ ನಾವು ಫಾರ್ಮುಲಾವನ್ನ ಹಾಕಬೇಕಾಗುತ್ತೆ. ಈಕ್ವಲ್ ಸಿಂಬಲ್, ನಂತರ IPMT ಓಪನ್ ಬ್ರಾಕೆಟ್. ನೀವಿಲ್ಲಿ ನೋಡಬಹುದು, ನಾವು ಯಾವಾಗ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡ್ತೀವಿ ನಮ್ಗೆ ಇಲ್ಲಿ ತೋರಿಸುತ್ತೆ. ನಮ್ಗೆ ಇಲ್ಲಿ ಫಾರ್ಮುಲಾವನ್ನ ಯಾವ ರೀತಿಯಾಗಿ ನಾವು ಇನ್ಸರ್ಟ್ ಮಾಡ್ಬೇಕಂತ ನಮ್ಗೆ ಇಲ್ಲಿ ತೋರಿಸುತ್ತೆ. ನಾವು ಇದನ್ನ ಫಾಲೋ ಮಾಡಬಹುದು. ಮೊದಲು ನಾವಿಲ್ಲಿ ರೇಟ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ರೇಟ್ ಅಂದ್ರೆ ಇಂಟ್ರೆಸ್ಟ್ ಆಫ್ ರೇಟ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ 8%. ನಂತರ ನಾವು ಡಿವೈಡ್ ಮಾಡಬೇಕಾಗುತ್ತೆ 12 ಮಂತ್ಸ್. 1 ಇಯರ್ಗೆ ನಾವಿಲ್ಲಿ 12 ಮಂತ್ಸ್ ಕ್ಯಾಲ್ಕುಲೇಟ್ ಮಾಡೋದ್ರಿಂದ 12 ಮಂತ್ಸ್ಗೆ 8% ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂತ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನಂತರ ಕಾಮ. ಈಗ ನಾವು ನಂಬರ್ ಆಫ್ ಮಂತ್ ಇಂಟ್ರೆಸ್ಟ್ ಅಂದ್ರೆ ಎಷ್ಟು ತಿಂಗಳ ಇಂಟ್ರೆಸ್ಟ್ ಅನ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. 1 ಮಂತ್ ಅಥವಾ 2 ಮಂತ್, 3 ಮಂತ್ಸ್, 4 ಮಂತ್ಸ್ ಇಲ್ಲಿ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ನಾನಿಲ್ಲಿ 1 ಮಂತ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ನಂತರ ಕಾಮ. ನಂತರ ನಾವಿಲ್ಲಿ ಎಷ್ಟು ಇಯರ್ಗೆ ಲೋನ್ ಅನ್ನ ತಗೊಂಡಿದೀವಿ, ಲೋನ್ ಪೀರಿಯಡ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಬಹುದು ಅಥವಾ ಟೈಪ್ ಸಹ ಮಾಡಬಹುದು. ನಂತರ ಇಂಟು, ನಂತರ ನಾವಿಲ್ಲಿ 12 ಮಂತ್ಸ್ಗೆ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ನಂತರ ಕಾಮ. ನಂತರ ನಮ್ಮ ಲೋನ್ ಅಮೌಂಟ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್, ನಂತರ ಕ್ಲೋಸ್ ಬ್ರಾಕೆಟ್, ನಂತರ ಎಂಟರ್. ನೀವಿಲ್ಲಿ ನೋಡಬಹುದು ಈ ರೀತಿಯಾಗಿ ನಾವು IPMT ಸಹಾಯದಿಂದ 8% ಇಂಟ್ರೆಸ್ಟ್ ಒಂದು ತಿಂಗಳಿಗೆ ಎಷ್ಟು ಇಂಟ್ರೆಸ್ಟ್ ಆಗ್ತಾ ಇದೆ ಅಂತ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು. PMT ಫಾರ್ಮುಲಾವನ್ನ ನಾವು ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದ್ವಿ. 1,80,000 ಲೋನ್ ಅಮೌಂಟ್ ಮತ್ತು 8% ಇಂಟ್ರೆಸ್ಟ್ ಇದ್ರೆ ನಾವು ಮಂತ್ಲಿ ಎಷ್ಟು ಪೇ ಮಾಡಬೇಕಾಗುತ್ತೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. 3,649 rupees and 75 paise. ನಂತರ ಈ ಅಮೌಂಟ್ ಅಲ್ಲಿ ನಾವು ಪೇ ಮಾಡ್ತಾ ಇರುವಂತಹ ಇಂಟ್ರೆಸ್ಟ್ 1,200 rupees. ಇಲ್ಲಿ PMT ಫಾರ್ಮುಲಾ ಸಹಾಯದಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ 1,80,000 ಲೋನ್ ಅಮೌಂಟ್ ಇದ್ರೆ 8% ಬಡ್ಡಿಯನ್ನ ನಾವು ಸೇರಿಸಿದ್ರೆ ನಾವು ಪ್ರತಿ ತಿಂಗಳು ಪೇ ಮಾಡಬೇಕಾಗಿರುವಂತಹ ಅಮೌಂಟ್ 3,649 ರೂಪಾಯಿ ಮತ್ತು 75 ಪೈಸೆ. ನಾವೇನು ಪೇ ಮಾಡ್ತಾ ಇದೀವಿ 3,649 ರೂಪಾಯಿ 75 ಪೈಸೆ. ಇದರಲ್ಲಿ ನಾವು ಪೇ ಮಾಡ್ತಾ ಇರುವಂತಹ ಬಡ್ಡಿ 1,200 ರೂಪಾಯಿ ಇದೆ. ಹಾಗಾದ್ರೆ ನಾವು ಅಸಲನ್ನ ಎಷ್ಟು ಪೇ ಮಾಡ್ತಾ ಇದೀವಿ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು PPMT ಸಹಾಯದಿಂದ. ಬನ್ನಿ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಮೊದಲು ನಾವಿಲ್ಲಿ ಫಾರ್ಮುಲಾವನ್ನ ಹಾಕಬೇಕಾಗುತ್ತೆ. ಈಕ್ವಲ್ ಸಿಂಬಲ್, ನಂತರ PPMT, ನಂತರ ಓಪನ್ ಬ್ರಾಕೆಟ್. ನಮ್ಗಿಲ್ಲಿ ತೋರಿಸುತ್ತೆ ನಾವು ಯಾವ ರೀತಿಯಾಗಿ ಫಾರ್ಮುಲಾವನ್ನ ಇನ್ಸರ್ಟ್ ಮಾಡಬೇಕು ಅಂತ. ಮೊದಲು ನಾವಿಲ್ಲಿ ರೇಟ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ರೇಟ್ ಅಂದ್ರೆ 8%. ಇಂಟ್ರೆಸ್ಟ್ ರೇಟ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಡಿವೈಡ್ ಮಾಡಬೇಕಾಗುತ್ತೆ 12 ಮಂತ್ಸ್. ನಂತರ ಕಾಮ. ನಂತರ ಎಷ್ಟು ತಿಂಗಳ ಅಸಲನ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. 1 ತಿಂಗಳ ಅಸಲನ್ನ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ನಂತರ ಕಾಮ. ನಂತರ ನಂಬರ್ ಆಫ್ ಪೀರಿಯಡ್ ನಾವಿಲ್ಲಿ 5 ಇಯರ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಇಂಟು 12 ಮಂತ್ಸ್. ನಂತರ PV ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಕಾಮ ಹಾಕ್ತಾ ಇದ್ದೀನಿ. ನಂತರ 1,80,000 rupees, ಕ್ಲೋಸ್ ಬ್ರಾಕೆಟ್, ನಂತರ ಎಂಟರ್. ನೀವಿಲ್ಲಿ ನೋಡಬಹುದು 3,649 ರೂಪಾಯಿ 75 ಪೈಸೆ ನಾವಿಲ್ಲಿ ಪ್ರತಿ ತಿಂಗಳು ಪೇ ಮಾಡ್ತಾ ಇರುವಂತಹ ಲೋನ್ ಅಮೌಂಟ್ ಆಗಿದ್ರೆ ಅದರಲ್ಲಿ ನಾವು ಪೇ ಮಾಡ್ತಾ ಇರುವಂತಹ ಇಂಟ್ರೆಸ್ಟ್ 1,200 ರೂಪಾಯಿ ಮತ್ತು ಅಸಲು 2,449 ರೂಪಾಯಿ ಮತ್ತು 75 ಪೈಸೆ. ನಾವಿಲ್ಲಿ ಇವೆರಡನ್ನು ಪ್ಲಸ್ ಮಾಡಿ ನೋಡೋಣ. ಈಕ್ವಲ್
ಪ್ಲಸ್ ಎಂಟರ್ 3649 ರೂಪಾಯಿ ಮತ್ತು 75 ಪೈಸೆ ಈ ಅಮೌಂಟ್ ಇಲ್ಲಿ ಬಂದಿದೆ. ಈ ರೀತಿಯಾಗಿ ನಾವು PMT ಮತ್ತು IPMT ಮತ್ತು PPMT ಫಾರ್ಮುಲಾಗಳನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ನಾವಿಲ್ಲಿ ನೋಡಬಹುದು ಫಾರ್ಮುಲಾ ಮೆನುನಲ್ಲಿ ಲಾಜಿಕಲ್ ಫಂಕ್ಷನ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಾವಿಲ್ಲಿ ನೋಡಬಹುದು ಅಂಡ್ ಮತ್ತು ಫಾಲ್ಸ್, ಇಫ್, ಟ್ರೂ ಈ ರೀತಿಯಾಗಿ ಹಲವಾರು ಫಾರ್ಮುಲಾ ಫಂಕ್ಷನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ನಾನು ಕೆಲವೇ ಎಕ್ಸಾಂಪಲ್ ಅನ್ನ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಟ್ರೂ ಮತ್ತು ಫಾಲ್ಸ್ ಮತ್ತು ಅಂಡ್ ನೀವಿಲ್ಲಿ ನೋಡಬಹುದು ಒಂದು ಟೇಬಲ್ ಅನ್ನ ನಾನಿಲ್ಲಿ ರೆಡಿ ಮಾಡಿದ್ದೀನಿ. ಈ ಟೇಬಲ್ ಅಲ್ಲಿ ನೀವಿಲ್ಲಿ ನೋಡಬಹುದು ನೇಮ್ ಅನ್ನ ನಾನಿಲ್ಲಿ ಎಂಟ್ರಿ ಮಾಡಿದ್ದೀನಿ, ನಂತರ ಡಿಪಾರ್ಟ್ಮೆಂಟ್ ಮತ್ತು ನಂತರ ಸ್ಯಾಲರಿಯನ್ನ ನಾನಿಲ್ಲಿ ಎಂಟ್ರಿ ಮಾಡಿದ್ದೀನಿ. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಯಾವ ಪರ್ಸನ್ಗೆ ಎಷ್ಟು ಸ್ಯಾಲರಿ ಬರ್ತಾ ಇದೆ ಅಂತ ನಾವಿಲ್ಲಿ ಕಂಡುಹಿಡಿಬೇಕಾಗುತ್ತೆ. ಇಲ್ಲಿ ನಾವು 40,000 ಗಿಂತ ಹೆಚ್ಚಿಗೆ ಸ್ಯಾಲರಿ ಯಾರ್ಯಾರಿಗೆ ಬರ್ತಾ ಇದೆ ನಾವಿಲ್ಲಿ ಫಾರ್ಮುಲಾ ಸಹಾಯದಿಂದ ಕಂಡುಹಿಡಬೇಕಾಗುತ್ತೆ. ನಾನಿಲ್ಲಿ ಒಂದು ಚಿಕ್ಕ ಟೇಬಲ್ ಅನ್ನ ಎಂಟ್ರಿ ಮಾಡಿದ್ದೀನಿ. ಕಂಪನಿಗಳಲ್ಲಿ ನಾವು ವರ್ಕ್ ಮಾಡಬೇಕಾದ್ರೆ ಸಾವಿರಾರು ಜನ ವರ್ಕರ್ಸ್ ಇದ್ದಾಗ ಈ ರೀತಿಯಾದ ಫಾರ್ಮುಲಾ ಫಂಕ್ಷನ್ಸ್ ಗಳು ನಮಗೆ ತುಂಬಾ ಯೂಸ್ ಆಗುತ್ತೆ. ನಾವೀಗ ಫಾರ್ಮುಲಾವನ್ನ ಹಾಕಬೇಕಾಗುತ್ತೆ. ನಾವು ರಿಸಲ್ಟ್ ಶೀಟ್ ಅನ್ನ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಫಾರ್ಮುಲಾವನ್ನ ಹಾಕಿದ್ವಿ ಅದೇ ರೀತಿಯಾಗಿ ಆಲ್ಮೋಸ್ಟ್ ಫಾರ್ಮುಲಾ ಸೇಮ್ ಇಲ್ಲಿ ಬರುತ್ತೆ, ನೀವು ನೋಡಬಹುದು. ಮೊದಲು ನಾನಿಲ್ಲಿ ಈಕ್ವಲ್ ಸಿಂಬಲ್ ಅನ್ನ ಹಾಕ್ತಾ ಇದ್ದೀನಿ. ನಂತರ ನಾವಿಲ್ಲಿ ಇಫ್ ಅಂತ ಟೈಪ್ ಮಾಡಬೇಕಾಗುತ್ತೆ. ನಂತರ ಓಪನ್ ಬ್ರಾಕೆಟ್. ನೀವಿಲ್ಲಿ ನೋಡಬಹುದು ಇಲ್ಲಿ ಫಾರ್ಮುಲಾವನ್ನ ನಾವು ಯಾವ ರೀತಿಯಾಗಿ ಎಂಟ್ರಿ ಮಾಡ್ಬೇಕಂತ ತೋರಿಸುತ್ತೆ. ನಾನಿಲ್ಲಿ ಸ್ಯಾಲರಿ ಅಮೌಂಟ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಗ್ರೇಟರ್ ದೆನ್ ಸಿಂಬಲ್ ಅನ್ನ ಹಾಕಬೇಕಾಗುತ್ತೆ. ನಂತರ 40,000 ಗಿಂತ ಹೆಚ್ಚಿಗೆ ಸ್ಯಾಲರಿ ಇರೋರಿಗೆ ಟ್ರೂ ಅಂತೇಳಿ ನಾವಿಲ್ಲಿ ಗುರುತಿಸಬೇಕಾಗುತ್ತೆ. ನಾವು MS Excel ಅಲ್ಲಿ ಯಾವಾಗ್ಲೂ ಟ್ರೂಗೆ ನಂಬರ್ 1 ಅಂತ ಹೇಳಿ ಗುರುತಿಸ್ತೀವಿ ಮತ್ತು ಫಾಲ್ಸ್ಗೆ 0 ಅಂತ ಹೇಳಿ ನಾವಿಲ್ಲಿ ಕರಿತೀವಿ. ಅದೇ ರೀತಿಯಾಗಿ 40,000ದಿಂದ ಹೆಚ್ಚಿಗೆ ಸ್ಯಾಲರಿ ಯಾರಿಗಿದೆ ಅವರಿಗೆ ಇಲ್ಲಿ ಟ್ರೂ ಅಂದ್ರೆ 1 ನಂಬರ್ ಇಂದ ನಾವಿಲ್ಲಿ ಗುರುತಿಸಬೇಕು ಮತ್ತು 40,000ಕ್ಕಿಂತ ಕಡಿಮೆ ಸ್ಯಾಲರಿ ಇರುವಂತಹವರಿಗೆ ಫಾಲ್ಸ್ ಅಂದ್ರೆ 0 ನಂಬರ್ ಇಂದ ನಾವಿಲ್ಲಿ ಗುರುತಿಸಬೇಕು. ಆ ರೀತಿಯಾಗಿ ನಾನಿಲ್ಲಿ ಫಾರ್ಮುಲಾವನ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಅಮೌಂಟ್ ಅನ್ನ ಬರಿಬೇಕಾಗುತ್ತೆ. 40,000 ನಾನಿಲ್ಲಿ ಬರಿತಾ ಇದ್ದೀನಿ. 40,000ಕ್ಕಿಂತ ಹೆಚ್ಚಿಗೆ ಇದ್ರೆ ಅವರನ್ನ ನಾನಿಲ್ಲಿ ಟ್ರೂ ಅಂದ್ರೆ ನಂಬರ್ 1 ಇಂದ ಗುರುತಿಸ್ತಾ ಇದ್ದೀನಿ. 40,000ಕ್ಕಿಂತ ಕಡಿಮೆ ಸ್ಯಾಲರಿ ಇದ್ರೆ ಫಾಲ್ಸ್ ಅಂದ್ರೆ 0 ನಂಬರ್ ಇಂದ ನಾವಿಲ್ಲಿ ಗುರುತಿಸ್ತಾ ಇದೀವಿ. ನಂತರ ನಾವಿಲ್ಲಿ ಕಾಮ ಹಾಕ್ಬೇಕಾಗುತ್ತೆ. ನಾನಿಲ್ಲಿ ಯಾವುದೇ ಇನ್ವರ್ಟೆಡ್ ಕಾಮರ್ಸ್ ಯೂಸ್ ಮಾಡ್ತಾ ಇಲ್ಲ, ಯಾಕಂದ್ರೆ ನಾವಿಲ್ಲಿ ಯಾವುದೇ ಟೆಕ್ಸ್ಟ್ ಅನ್ನ ಬರಿತಾ ಇಲ್ಲ. ನಾವಿಲ್ಲಿ ಟೆಕ್ಸ್ಟ್ ಅನ್ನ ಬರೆದ್ರೆ ಇನ್ವರ್ಟೆಡ್ ಕಾಮರ್ಸ್ ಯೂಸ್ ಮಾಡಬೇಕಾಗುತ್ತೆ. ನಂತರ ಟ್ರೂ ಇದ್ರೆ ನಾವಿಲ್ಲಿ 1 ಅಂತೇಳಿ ಕೊಡಬೇಕು. ಟ್ರೂ ಇದ್ರೆ ಅಂದ್ರೆ 40,000ಕ್ಕಿಂತ ಹೆಚ್ಚಿಗೆ ಸ್ಯಾಲರಿ ಇದ್ದವರಿಗೆ ಟ್ರೂ ಅಂತೇಳಿ ನಾವಿಲ್ಲಿ ಗುರುತಿಸ್ತಾ ಇದೀವಿ. ನಂಬರ್ 1 ಅವ್ರಿಗೆ ಬರಬೇಕು. ನಂತರ ಫಾಲ್ಸ್ 40,000ಕ್ಕಿಂತ ಕಡಿಮೆ ಸ್ಯಾಲರಿ ಇದ್ದವರಿಗೆ ನಾವಿಲ್ಲಿ 0 ನಂಬರ್ ಇಂದ ಗುರುತಿಸ್ತಾ ಇದೀವಿ. ನಂತರ ಓಪನ್ ಬ್ರಾಕೆಟ್, ನಂತರ ಎಂಟರ್ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಡ್ರ್ಯಾಗ್. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು 50,000 40,000ಕ್ಕಿಂತ ಹೆಚ್ಚಿಗೆ ಸ್ಯಾಲರಿ ಇದೆ, ಅದಕ್ಕೋಸ್ಕರ ಇಲ್ಲಿ ಟ್ರೂ ಅಂದ್ರೆ ನಂಬರ್ 1 ಬಂದಿದೆ. ನಂತರ 25,000 40,000ಕ್ಕಿಂತ ಕಡಿಮೆ ಸ್ಯಾಲರಿ ಇದೆ, ಅದಕ್ಕೆ ಇಲ್ಲಿ ಫಾಲ್ಸ್ ಅಂದ್ರೆ 0 ಬಂದಿದೆ. ನಂತರ 55,000, ನಂತರ 60,000, ನಂತರ 30,000. ಈ ರೀತಿಯಾಗಿ ನಾವು ಲಾಜಿಕಲ್ ಫಂಕ್ಷನ್ಸ್ ಅಲ್ಲಿ ಇರುವಂತಹ ಫಾರ್ಮುಲಾಗಳನ್ನ ನಾವು ಯೂಸ್ ಮಾಡಬಹುದು. ನಾವು MS ವರ್ಡ್ ಅಲ್ಲಿ ಯಾವ ರೀತಿಯಾಗಿ ನಾವು ಲೋಯರ್ ಕೇಸ್ ಅನ್ನ ಅಪ್ಪರ್ ಕೇಸ್ ಅಥವಾ ಅಪ್ಪರ್ ಕೇಸ್ ಅನ್ನ ಲೋಯರ್ ಕೇಸ್ ಅಥವಾ ಟೋಗಲ್ ಕೇಸ್ ಈ ರೀತಿಯಾಗಿ ನಾವು ಕ್ಯಾಪಿಟಲ್ ಲೆಟರ್ಸ್ ಅನ್ನ ಸ್ಮಾಲ್ ಲೆಟರ್ ಆಗಿ ಅಥವಾ ಸ್ಮಾಲ್ ಲೆಟರ್ಸ್ ಅನ್ನ ಕ್ಯಾಪಿಟಲ್ ಲೆಟರ್ ಆಗಿ ಚೇಂಜ್ ಮಾಡ್ತಾ ಇದ್ವಿ, ಅದೇ ರೀತಿಯಾದ ಆಪ್ಷನ್ಸ್ ನಮ್ಗೆ ಟೆಕ್ಸ್ಟ್ ಫಂಕ್ಷನ್ಸ್ ಅಲ್ಲಿ ಸಿಗುತ್ತೆ. ಹಲವಾರು ಫಂಕ್ಷನ್ಸ್ ಇಲ್ಲಿ ಸಿಗುತ್ತೆ. ನಾನು ಕೆಲವೇ ಫಂಕ್ಷನ್ಸ್ ಫಾರ್ಮುಲಾಸ್ ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲು ನಾವು ಲೋವರ್ ಮತ್ತು ಅಪ್ಪರ್ ಅನ್ನ ನೋಡೋಣ. ನಾನಿಲ್ಲಿ ಟೈಪ್ ಮಾಡಿದ್ದೀನಿ CSR ಸೆಂಟರ್ ಕ್ಯಾಪಿಟಲ್ ಲೆಟರ್ ಅಲ್ಲಿ. ಇದನ್ನ ನಾವೀಗ ಸ್ಮಾಲ್ ಲೆಟರ್ ಆಗಿ ಕನ್ವರ್ಟ್ ಮಾಡಬೇಕು ಫಾರ್ಮುಲಾ ಸಹಾಯದಿಂದ. ಯಾವ ರೀತಿಯಾಗಿ ಅಂತ ನೋಡೋಣ. ನಾವಿಲ್ಲಿ ಫಾರ್ಮುಲಾವನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಲೋವರ್ ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ನಾವು ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಟೆಕ್ಸ್ಟ್. ನೀವಿಲ್ಲಿ ನೋಡಬಹುದು ಪ್ರಿವ್ಯೂ ಸಹ ಕಾಣಿಸ್ತಾ ಇದೆ. ಸ್ಮಾಲ್ ಲೆಟರ್ ಅಲ್ಲಿ CSR ಸೆಂಟರ್. ನಂತರ ಓಕೆ. ನೀವಿಲ್ಲಿ ನೋಡಬಹುದು ಕ್ಯಾಪಿಟಲ್ ಲೆಟರ್ ಅಲ್ಲಿ ಇದ್ದಂತಹ ಟೆಕ್ಸ್ಟ್ ಸ್ಮಾಲ್ ಲೆಟರ್ ಆಗಿ ಕನ್ವರ್ಟ್ ಆಗಿದೆ. ಅದೇ ರೀತಿ ಅಪ್ಪರ್ ಕೇಸ್, ಅದೇ ರೀತಿ ಫಾರ್ಮುಲಾ ಇಲ್ಲಿ ಸಹ ನಾವು ಯೂಸ್ ಮಾಡಬೇಕು. ಟೆಕ್ಸ್ಟ್ ಅಪ್ಪರ್ ಲೆಟರ್ಸ್,
ನಂತರ ಟೆಕ್ಸ್ಟ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಟೆಕ್ಸ್ಟ್. ನೀವು ಇಲ್ಲಿ ನೋಡಬಹುದು ಪ್ರಿವ್ಯೂ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ. ನಂತರ ಓಕೆ. ನೀವು ಇಲ್ಲಿ ನೋಡಬಹುದು ಕ್ಯಾಪಿಟಲ್ ಲೆಟರ್ ಅಲ್ಲಿ ಇದ್ದಂತಹ ಟೆಕ್ಸ್ಟ್ ಸ್ಮಾಲ್ ಲೆಟರ್ ಆಗಿ ಕನ್ವರ್ಟ್ ಆಗಿದೆ ಮತ್ತು ಸ್ಮಾಲ್ ಲೆಟರ್ ಇದ್ದಂತಹ ಟೆಕ್ಸ್ಟ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗಿದೆ. ನೆಕ್ಸ್ಟ್ ಆಪ್ಷನ್ ಇಲ್ಲಿ ಪ್ರಾಪರ್ ಅಂದ್ರೆ ನಾವು MS ವರ್ಡ್ ಅಲ್ಲಿ ಯಾವ ರೀತಿಯಾಗಿ ಸೆಂಟೆನ್ಸ್ ಕೇಸ್ ಅಂತ ಹೇಳಿ ಚೇಂಜ್ ಮಾಡ್ತೀವಿ ಅದೇ ರೀತಿಯಾದ ಆಪ್ಷನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ನೀವಿಲ್ಲಿ ನೋಡಬಹುದು ನಾನು CSR ಸೆಂಟರ್ ಇಲ್ಲಿ ಟೈಪ್ ಮಾಡಿದ್ದೀನಿ. ಯಾವ ರೀತಿಯಾಗಿ ಟೈಪ್ ಮಾಡಿದ್ದೀನಿ ಅಂತ. ನಾನೀಗ ಇದನ್ನ ಸೆಂಟೆನ್ಸ್ ಕೇಸ್ಗೆ ಚೇಂಜ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಟೆಕ್ಸ್ಟ್ ಪ್ರಾಪರ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಸೆಲೆಕ್ಟ್ ಟೆಕ್ಸ್ಟ್. ಈ ಟೆಕ್ಸ್ಟ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ಪ್ರಿವ್ಯೂ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ನಂತರ ಓಕೆ. ನೀವಿಲ್ಲಿ ನೋಡಬಹುದು ಪ್ರಿವ್ಯೂ ಯಾವ ರೀತಿಯಾಗಿ ಬಂದಿದೆ ಅಂತ. ಹೋಮ್ ಮೆನು, ಇನ್ಕ್ರೀಸ್ ಫಾಂಟ್ ಸೈಜ್, ಈ ರೀತಿಯಾಗಿ ನಾವು ಟೆಕ್ಸ್ಟ್ ಫಂಕ್ಷನ್ಸ್ ಅಲ್ಲಿ ಇರುವಂತಹ ಫಾರ್ಮುಲಾಗಳನ್ನ ಯೂಸ್ ಮಾಡಬಹುದು.